ಇನ್ನು ಭಾನುವಾರ ರಾತ್ರಿ ಮೊನ್ನೆ KR ಮಾರ್ಕೆಟ್ ಹತ್ರ ಒಂದು ಗ್ಯಾಂಗ್ ರೇಪ್ ಆಗಿತ್ತು. ಈ ಆರೋಪಿಗಳನ್ನು ಈಗ ಪೊಲೀಸರು ಹೆಡೆಬುರಿ ಕಟ್ಟಿದ್ದಾರೆ. 3 ಜನ ಆರೋಪಿಗಳು, ಅದರಲ್ಲಿ ಪ್ರಮುಖವಾಗಿ ಇಬ್ಬರು ಗಣೇಶ್ ಮತ್ತು ಶರವಣ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಗ್ಯಾಂಗ್ ರೇಪ್ ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ಗಣೇಶ್ ಮತ್ತು ಶರವಣ ಇವರಿಬ್ಬರು ಕೂಡ ಅಲ್ಲೇ ಮಾರ್ಕೆಟ್ನಲ್ಲೇ ಕೂಲಿನಾಲಿ ಕೆಲಸ ಮಾಡ್ಕೊಂಡಿದ್ದಂಥವ್ರು. ಆದರೆ ಆ ಮಹಿಳೆ, ಅತ್ಯಾಚಾರಕ್ಕೊಳಗಾದ ಮಹಿಳೆ ಕೆಲಸಕ್ಕಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ಕೆಲಸ ಕೊಡಿಸೋದಾಗಿ ಕರೆದೊಯ್ದು ಈ ಕೃತ್ಯವನ್ನು ಎಸಗಿದ್ದಾರೆ. ರಾತ್ರಿ 11:30 ಸುಮಾರಿಗೆ KR ಮಾರುಕಟ್ಟೆಯಲ್ಲಿ ನಡೆದಂತಹ ಘಟನೆ. ಬೆಂಗಳೂರು ಕೇಂದ್ರ ಮಹಿಳಾ ಠಾಣೆಯಲ್ಲಿ ದೂರನ್ನು ಸಂತ್ರಸ್ತೆ ನೀಡಿದ್ರು. ಅದರ ಆಧಾರದ ಮೇಲೆ ಈಗ ಪೊಲೀಸರು ಕ್ರಮ ಕೈಗೊಂಡು ಇಬ್ಬರನ್ನ ಬಂಧಿಸಿದ್ದಾರೆ ಅಂತ ಗೊತ್ತಾಯಿತು. ಆರಂಭದ ಇದು ಲೋಕಲೈಟ್ಸೇ ಮಾಡಿರೋ ಕೆಲಸ ಅಂತ. ರಾತ್ರಿ 11ವರೆಗೆ KR ಮಾರ್ಕೆಟ್ ಹತ್ರ ಯಾರಿರ್ತಾರೆ, ಅಲ್ಲಿ ಕೂಲಿ ನಾಲಿ ಮಾಡೋರೆ ಹೆಚ್ಚು ಕಡಿಮೆ ಇರ್ತಾರೆ ಅಂತಂದ್ಬಿಟ್ಟು ಆ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ನಡೆಸಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಪೊಲೀಸರಿಗೆ ಇದ್ರ ಬಗ್ಗೆ ಹೇಗೆ ಲೀಡ್ ಸಿಕ್ತು? ಇವರಿಬ್ಬರೇ ಆಗಿರ್ತಕ್ಕಂಥದ್ದು, ಇವರಿಬ್ಬರೇ ಅತ್ಯಾಚಾರ ನಡೆಸಿರೋದು ಅಂತ. ಆಮೇಲೆ ಈ ಗ್ಯಾಂಗ್ ರೇಪ್ನಲ್ಲಿ ಇನ್ನೊಂದಷ್ಟು ಜನ ಇದ್ದಾರಾ, ಏನಿದೆ ಇದೆಲ್ಲದ್ರ ಬಗ್ಗೆ ಅಪ್ಡೇಟ್ಸ್ ಅಂತ? ಅರವಿಂದ್, ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಸೆಂಟ್ರಲ್ ಮಹಿಳಾ ಪೊಲೀಸರಿಂದ ಇಬ್ಬರು ಆರೋಪಿಗಳನ್ನು ಬಂಧನ ಮಾಡಿರುವಂಥದ್ದು. ಒಬ್ಬ ಗಣೇಶ್ ಮತ್ತು ಇನ್ನೊಬ್ಬ ಶರವಣ ಎಂಬ ಇಬ್ಬರು ಆರೋಪಿಗಳನ್ನು ಸದ್ಯ ಪೊಲೀಸರು ಬಂಧನ ಮಾಡಿ ತನಿಖೆಯನ್ನು ಮಾಡ್ತಿರುವಂಥದ್ದು. 12:30 ಸುಮಾರಿಗೆ ಇಬ್ಬರು ಆರೋಪಿಗಳು ಮಾರ್ಕೆಟ್ ಬಳಿ ಇದ್ದಂತಹ ಮಹಿಳೆ ಬಳಿ ಹೋದಂಥ ಸಂದರ್ಭದಲ್ಲಿ ಮಹಿಳೆ ಇವರ ಬಳಿ ಸಹಾಯ ಕೇಳ್ತಾರೆ. ಕಾರಣ, ಆಕೆಗೆ ಒಂದು ಕೆಲಸ ಬೇಕಾಗಿರುತ್ತೆ. ಆ ಕೆಲಸದ ದೃಷ್ಟಿಯಿಂದ ಇವರನ್ನು ಪರಿಚಯ ಮಾಡಿಕೊಂಡು ಕೆಲಸ ಕೇಳುವಂಥ ಸಂದರ್ಭದಲ್ಲಿ ಇಬ್ಬರು ಆರೋಪಿಗಳು ಆಕೆಗೆ ಕೆಲಸ ಕೊಡಿಸುವುದಾಗಿ ಕರೆದುಕೊಂಡು ಹೋಗಿ ಮಾರ್ಕೆಟ್ನ ಗೋಲ್ಡನ್ ಸ್ಟ್ರೀಟ್ನಲ್ಲಿ ಮನೆಯೊಂದರಲ್ಲಿ ಕರ್ಕೊಂಡು ಹೋಗಿ ಇವರು ಅತ್ಯಾಚಾರ ಎಸಗಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೊಂದ ಮಹಿಳೆ ಬೆಂಗಳೂರಿನ ಸೆಂಟ್ರಲ್ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲಿಸಿದ್ರು. ಆ ದೂರಿನ ಆಧಾರದ ಮೇಲೆ FIR ದಾಖಲಿಸಿಕೊಂಡಿದ್ದಂಥ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿ ತನಿಖೆಯನ್ನು ಮಾಡ್ತಿರುವಂಥದ್ದು. ಪ್ರಾಥಮಿಕವಾಗಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈ ಇಬ್ಬರು ಆರೋಪಿಗಳು ಅನ್ನುವಂಥದ್ದು ಕನ್ಫರ್ಮ್ ಆಗಿರುವಂಥದ್ದು. ಹಾಗಾಗಿ ಬಂಧಿತ ಇಬ್ಬರು ಆರೋಪಿಗಳನ್ನು ಈಗ ಸದ್ಯ ವಿಚಾರಣೆ ಮಾಡ್ತಿರುವಂಥದ್ದು. ಈ ಮಹಿಳೆ ಮತ್ತು ಅವರಿಗೆ ಯಾವಾಗ ಈ ಮಹಿಳೆ ವಿರೋಧ ಪಡಿಸ್ತಾರೋ ಆಗ ಆಕೆಗೆ ಹಲ್ಲೆ ಮಾಡಿ ಹೋಗಿರೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ದೂರಿನಲ್ಲಿ ಉಲ್ಲೇಖ ಮಾಡಿದರು. ಹಾಗಾಗಿ ಸದ್ಯ ಇಬ್ಬರು ಆರೋಪಿಗಳನ್ನು ಬಂಧನ ಮಾಡಿರುವಂಥ ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸಿರುವಂಥದ್ದು. ಅರವಿಂದ್. ಓಕೆ ನಾಗೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ.